ನೂತನ ಸಂಸತ್ ಭವನದಲ್ಲಿ ವೀಕ್ಷಕರ ಗ್ಯಾಲರಿಯಲ್ಲಿ ಸ್ಮೋಕ್ ಬಾಂಬ್ ಸಿಡಿಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿಯಾಗೋದಕ್ಕೆ ಮನೋರಂಜನ್ ತಂದೆ ಆಗಮಿಸಿದ್ದಾರೆ. ಸಂಸತ್ನಲ್ಲಿ ಸ್ಮೋಕ್ ಬಾಂಬ್ ಸ್ಫೋಟಿಸಿದಂತಹ ಮನೋರಂಜನ್ ಸಿಎಂ ಭೇಟಿಗೆ ಮನೋರಂಜನ್ ತಂದೆ ದೇವರಾಜೇಗೌಡ ಆಗಮಿಸಿದ್ದಾರೆ. ಪ್ರತಾಪ್ ಸಿಂಹ ಬಳಿ ಪಾಸ್ ಪಡೆದು ಪ್ರವೇಶವನ್ನ ಮಾಡಿದಂತಹ ಮನೋರಂಜನ್ ಸುಮಾರು ಅರ್ಧ ಗಂಟೆಗಳ ಕಾಲ ಕಾದು ಕುಳಿತಿದ್ದಾರೆ. ದೇವರಾಜೇಗೌಡರನ್ನ ಸಿಎಂ ಅಂಗರಕ್ಷಕರು ಕಳುಹಿಸಿದ್ದಾರೆ. ಸಿಎಂ ಭೇಟಿಗೆ ಬಂದಿದ್ದಾರೆ. ಸ್ಮೋಕ್ ಬಾಂಬ್ ಆರೋಪಿ ತಂದೆ ಮನೋರಂಜನ್ ವಿಚಾರವಾಗಿ ಮಾತನಾಡೋದಕ್ಕೆ ಬಂದಿದ್ದಾರೆ. ಈ ಹಿಂದೆ ಒಂದಷ್ಟು ಹೇಳಿಕೆಯನ್ನ ಕೂಡ ಕೊಟ್ಟಿದ್ರು. ನನ್ನ ಮಗ ತಪ್ಪು ಮಾಡಿದ್ದಲ್ಲಿ ಆದ್ರೆ ಗಲ್ಲಿಗೆ ಏರಿಸಿ ಅನ್ನುವಂತಹ ಮಾತುಗಳನ್ನ ಕೂಡ ಆಡಿದ್ರು. ಆದ್ರೆ ಇದೀಗ ಸಿಎಂ ಸಿದ್ದರಾಮಯ್ಯನವರ ಭೇಟಿಗೆ ಬಂದಿರೋದು ಸಾಕಷ್ಟು ಕುತೂಹಲಕ್ಕೆ ಕೂಡ ಕಾರಣವಾಗ್ತಾ ಇದೆ. ಸಂಸತ್ನಲ್ಲಿ ಸ್ಮೋಕ್ ಬಾಂಬ್ ಸ್ಫೋಟಿಸಿದಂತಹ ಮನೋರಂಜನ್ ಯಾಕೆ ಬಂದಿದ್ದಾರೆ ಅನ್ನುವಂತಹ ಪ್ರಶ್ನೆ ಇದೀಗ. ಒಂದಷ್ಟು ದಾರಿ ತಪ್ಪಿದಂತಹ ಕೆಲಸಗಳು ಕೂಡ ಆಗಿತ್ತು ಆ ಸಂದರ್ಭದಲ್ಲಿ. ಸಂಸತ್ ದಾಳಿ ಬಳಿಕ ಮೈಸೂರಿನ ಮನೋರಂಜನ್ ಹಿನ್ನೆಲೆಯನ್ನು ಕೂಡ ಹುಡುಕಾಟವನ್ನು ಮಾಡಿದಂತಹ ಪೊಲೀಸರು ಮನೋರಂಜನ್ ವಿರುದ್ಧ ಯಾವುದೇ ಕ್ರಿಮಿನಲ್ ಪ್ರಕರಣ ದಾಖಲಾಗಿರುವ ಬಗ್ಗೆ ಇಲ್ಲಿವರೆಗೂ ಮಾಹಿತಿ ಕೂಡ ಸಿಕ್ಕಿಲ್ಲ. ಆದರೆ ಸಂಸತ್ ಭವನದಲ್ಲಿ ನೂತನ ಸಂಸತ್ ಭವನದಲ್ಲಿ ಸ್ಮೋಕ್ ಬಾಂಬ್ ಸಿಡಿಸಿ ಇದೀಗ ಆತ ಈಗಾಗಲೇ ಶಿಕ್ಷೆಗೆ ಗುರಿಯಾಗಿದ್ದಾನೆ. ಇದೀಗ ಸಿಎಂ ಸಿದ್ದರಾಮಯ್ಯರವರನ್ನ ಭೇಟಿಯಾಗುವುದಕ್ಕೆ ಬಂದಿದ್ದಾರೆ ಅವರ ತಂದೆ ದೇವರಾಜೇಗೌಡ. ಪ್ರತಾಪ್ ಸಿಂಹ ಬಳಿ ಪಾಸ್ ಪಡೆದು ನೂತನ ಸಂಸತ್ತಿಗೆ ಪ್ರವೇಶವನ್ನ ಮಾಡಿದ್ರು ಮನೋರಂಜನ್. ಸುಮಾರು ಅರ್ಧ ಗಂಟೆಗಳ ಕಾಲ ಕಾದು ಕುಳಿತಿದ್ದಾರೆ ದೇವರಾಜೇಗೌಡ ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿಯಾಗಬೇಕು ಅಂತ ಹೇಳಿ. ಆದರೆ ಸಿಎಂ ರವರ ಅಂಗರಕ್ಷಕರು ದೇವರಾಜೇಗೌಡರನ್ನ ಕಳುಹಿಸಿರುವಂತಹ ಘಟನೆ ಕೂಡ ನಡೆದಿರುವಂಥದ್ದು. ಸಿಎಂ ಭೇಟಿಗೆ ಸ್ಮೋಕ್ ಬಾಂಬ್ ಆರೋಪಿ ತಂದೆ ಬಂದಿದ್ದಾರೆ. ಯಾಕೆ ಬಂದಿದ್ದಾರೆ, ಯಾವ ವಿಚಾರವಾಗಿ ಮಾತನಾಡ್ಲಿಕ್ಕೆ ಬಂದಿದ್ದಾರೆ ಅನ್ನುವಂತಹ ಪ್ರಶ್ನೆ ಇದೀಗ ಕಾಡ್ತಾ ಇದೆ. ತಮ್ಮ ಮಗನ ಪರವಾಗಿ ಏನಾದರೂ ಮಾತನಾಡ್ಲಿಕ್ಕೆ ಬಂದಿದ್ದಾರಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಉದ್ಭವ ಆಗ್ತಾ ಇರುವಂಥದ್ದು. ಗಲ್ಲಿಗೇರಿಸಿ ಅಂದವರು ಇದೀಗ ಯಾಕೆ ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿಯಾಗೋಕೆ ಬಂದಿದ್ದಾರೆ ಅನ್ನೋದು ಕುತೂಹಲಕ್ಕೆ ಕೂಡ ಎಡೆ ಮಾಡಿಕೊಡ್ತಾ ಇದೆ. ಚುನಾವಣೆ ಹತ್ತಿರವಾಗ್ತಾ ಇದ್ದಂತೆ ನಾನಾ ರೀತಿಯ ರಣತಂತ್ರಗಳು ಒಂದು ಕಡೆ ಆದ್ರೆ ಈಗ ಆಪರೇಷನ್ ಹಸ್ತದ ಭೀತಿ ಬಿಜೆಪಿ ಜೆಡಿಎಸ್ ನಾಯಕರಿಗೆ ಕಾಡ್ತಾ ಇದೆ. ಅದರಲ್ಲೂ ಜೆಡಿಎಸ್ನ ಕೆಲವು ನಾಯಕರು ಕಾಂಗ್ರೆಸ್ನತ್ತ ಮುಖ ಮಾಡ್ತಾ ಇದ್ದಾರಾ, ಈ ರೀತಿ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರಾ? ಒಂದ್ ರೀತಿ ಇವರು ಅನ್ಕೊಂಡ ರೀತಿಯಲ್ಲಿ ಆದರೆ ಒಳೇಟಿನ ಭೀತಿ ಈಗ ಉಭಯ ನಾಯಕರಿಗೆ ಕಾಡ್ತಾ ಇದೆ. ಹೀಗಾಗಿ ಯಾವೆಲ್ಲ ನಾಯಕರಿಗೆ ಕಾಂಗ್ರೆಸ್ ಗಾಳ ಹಾಕುವಂತಹ ಕೆಲಸವನ್ನ ಮಾಡ್ತಾ ಇದೆ, ಆಪರೇಷನ್ ಹಸ್ತದ ವಿಚಾರವನ್ನ ಇಟ್ಕೊಂಡು ಯಾವೆಲ್ಲ ನಾಯಕರನ್ನ ಬಲೆಗೆ ಬೀಳಿಸ್ಕೊಳ್ಳೋದಕ್ಕೆ ರೆಡಿ ಆಗಿದೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗ್ತಾ ಇದೆ. ಅದರಲ್ಲೂ ಲೋಕಸಭೆ ಚುನಾವಣೆ ಹತ್ತಿರವಾಗ್ತಾ ಇದ್ದಂತೆ ತೆನೆ ಇಳಿಸಿ ಕೈ ಹಿಡಿಯೋದಕ್ಕೆ ಹಲವು ಜೆಡಿಎಸ್ನ ನಾಯಕರುಗಳು ರೆಡಿ ಆಗ್ತಿದ್ದಾರೆ ಅನ್ನುವಂತಹ ಆಘಾತಕಾರಿ ಸುದ್ದಿ ಈಗ ದಳಪತಿಗಳನ್ನ ಬೆಂಬಿಡದೆ ಕಾಡ್ತಾ ಇದೆ. ಚಿಕ್ಕಬಳ್ಳಾಪುರದ ಮಾಜಿ ಶಾಸಕ ಇವತ್ತು ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರೆ. ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ನೇತೃತ್ವದಲ್ಲಿ ಪಕ್ಷ ಸೇರ್ಪಡೆ. ಪುಟ್ಟು ಆಂಜಿನಪ್ಪ ಕೂಡ ಇವತ್ತು ಕಾಂಗ್ರೆಸ್ಗೆ ವಾಪಸ್ ಆಗ್ತಾ ಇದ್ದಾರೆ. ಎಚ್.ಡಿ.ಕೆ. ಆಪ್ತರಾಗಿದ್ದ ಕೆ.ಪಿ. ಬಚ್ಚೇಗೌಡರು ಕೂಡ ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇದ್ದಾರೆ. ಹೀಗೆ ಹಲವು ನಾಯಕರು ಕಾಂಗ್ರೆಸ್ನತ್ತ ಮುಖ ಮಾಡ್ತಾ ಇರೋದು ದಳಪತಿಗಳ ನಿದ್ದೆಗೆಡಿಸಿದೆ.